ಹಲೋ, ಎಲ್ಲರಿಗೂ ನಮಸ್ಕಾರ. ಯಾವುದೇ ಸಾಧನೆಗೆ ಮೊದಲು ಬೇಕಾಗಿರೋದು ಏಕಾಗ್ರತೆ. ಕೆಲವೊಂದು ಪೋಷಕರು ಹೇಳ್ತಾರೆ, ನನ್ನ ಮಗ ಅಥವಾ ಮಗಳು ಚೆನ್ನಾಗಿ ಓದುತ್ತಾರೆ, ಆದರೆ ಒಂದು ಪ್ರಶ್ನೆ ಕೇಳಿದರೆ ಒಂದಕ್ಕೂ ಉತ್ತರಿಸುತ್ತಿಲ್ಲ. ಹೀಗೆ ಕೆಲವೊಂದು ಮಕ್ಕಳಿಗೂ ಕೂಡ ಆಗಿದ್ದು ಇದೆ. ಇಲ್ಲಿ ನಮ್ಮ ಚಂಚಲವಾದ ಮನಸ್ಸನ್ನು ಏಕಾಗ್ರತೆಗೆ ತರುವುದು ಮುಖ್ಯ. ಪರೀಕ್ಷೆಯ ವೇಳಾಪಟ್ಟಿ ಸಿಕ್ಕ ಕೂಡಲೇ ನಿಮ್ಮ ತಯಾರಿ ಹೇಗಿರಬೇಕು? ಒಳ್ಳೆಯ ಅಂಕ ಪಡಿಬೇಕಾದ್ರೆ ದಿನಕ್ಕೆ 12ರಿಂದ 14 ಗಂಟೆಗಳ ಕಾಲ ಓದಬೇಕು ಎನ್ನುವುದು ತಪ್ಪು. ನೀವು ಎಷ್ಟು ಹೊತ್ತು ಓದಿದ್ದೀರಾ ಅನ್ನುವುದಕ್ಕಿಂತ ಎಷ್ಟು ಅಧ್ಯಯನ ಮಾಡಿದ್ದೀರಿ ಎಂಬುದು ಬಹಳ ಮುಖ್ಯ. ಮೊದಲನೇದಾಗಿ ಪರೀಕ್ಷೆಯ ತಯಾರಿಯನ್ನು ಬೇಗನೆ ಆರಂಭಿಸಬೇಕು. ಪರೀಕ್ಷೆಗೆ ಮೊದಲೇ ಅದರ ತಯಾರಿಯನ್ನು ಆರಂಭಿಸಬೇಕು. ಆಗ ನೀವು ಓದಿದ್ದನ್ನು ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳಲು ಸುಲಭವಾಗುತ್ತದೆ. ನಿಮ್ಮದೇ ಆದಂತಹ ಟೈಮ್ ಟೇಬಲ್ ಅನ್ನು ತಯಾರಿಸಿ. ಪ್ರತಿದಿನ ಎಷ್ಟು ಓದಬೇಕು ಎಂಬ ಕಾರ್ಯಸೂಚಿಯನ್ನು ಸಿದ್ಧ ಮಾಡಿಕೊಳ್ಳಿ. ಮೊಬೈಲ್ನಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿಗೆ ಬಾಯ್ ಬಾಯ್ ಹೇಳಿ. ಪರೀಕ್ಷೆ ಮುಗಿಯುವವರೆಗೆ ಮೊಬೈಲ್ನತ್ತ ಗಮನ ಬೇಡ. ಮೊಬೈಲ್ನ ನೆನಪು ಆದ ಕೂಡಲೇ ನಿಮ್ಮ ಮನಸ್ಸನ್ನು ಸ್ವಲ್ಪ ಹೊತ್ತು ಆಟದ ಕಡೆಗೆ ಗಮನ ಕೊಡಿ. ಸ್ವಲ್ಪ ಆಟ ಆಡಿ, ಮತ್ತೆ ಓದಲು ಕುಳಿತುಕೊಳ್ಳಿ. ನಿಮ್ಮ ಗುರಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವುದು ಮಾತ್ರ ಆಗಿರಲಿ. ಇಂತಿಷ್ಟು ಸಮಯಕ್ಕೆ ಇಂತಹ ಪಾಠ ಹೀಗೆ ವಿಂಗಡಿಸಿ. ವೇಳಾಪಟ್ಟಿಯಲ್ಲಿ ನಿಮಗೆ ಬ್ರೇಕ್ ಕೊಡಿ. ಅಂದ್ರೆ ಊಟದ ಸಮಯ ಅಥವಾ ರಿಲ್ಯಾಕ್ಸ್ ಆಗಲು 15ರಿಂದ 20 ನಿಮಿಷಗಳ ಕಾಲ ಸಮಯವನ್ನು ಕೂಡ ಮೀಸಲಿಡಿ. ಇನ್ನು ಓದಿದ್ದನ್ನು ನೆನಪು ಮಾಡಿಕೊಳ್ಳಲು ಕೂಡ ಸಮಯವನ್ನು ಕಾದಿರಿಸುವುದು ಮುಖ್ಯ. ಕೆಲವೊಂದು ಮುಖ್ಯ ಅಂಶಗಳನ್ನು ನೋಟ್ ಮಾಡಿಕೊಳ್ಳಿ. ನೀವು ಓದುವಾಗ ಯಾವುದು ನಿಮಗೆ ಮುಖ್ಯವಾಗಿದೆ ಅನಿಸುತ್ತದೆಯೋ ಅದನ್ನು ಬರೆದಿಟ್ಟುಕೊಳ್ಳಿ. ಓದಿ ಮುಗಿಸಿದ ನಂತರ ಕಷ್ಟವಾದ ಶಬ್ದಗಳನ್ನು ಪಟ್ಟಿ ಮಾಡಿಕೊಳ್ಳಿ. ಆದಷ್ಟು ಅವುಗಳನ್ನು ಮತ್ತೆ ಅರ್ಥ ಮಾಡಿಕೊಳ್ಳಲು ನಿಮ್ಮ ಶಿಕ್ಷಕರ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಈಗ ಬಹಳ ಮುಖ್ಯವಾದದ್ದು ಫ್ಲಾಶ್ ಕಾರ್ಡ್ಗಳ ತಯಾರಿ. ಕೆಲವೊಮ್ಮೆ ಪಠ್ಯದ ವಿಷಯವನ್ನು ಚಿತ್ರಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಸುಲಭ. ನೀವು ಚಿತ್ರಗಳನ್ನು ಬಳಸಿಕೊಂಡು ಮುಖ್ಯವಾದ ಅಂಶಗಳನ್ನು ಫ್ಲಾಶ್ ಕಾರ್ಡಿನಲ್ಲಿ ಬರೆದಿರಿ. ಇದು ನಿಮಗೆ ಪರೀಕ್ಷೆಯ ಕೊನೆಯ ದಿನಗಳಲ್ಲಿ ಓದಿದ್ದು ನೆನಪಿಡಲು ಸುಲಭವಾಗ್ತದೆ. ಎಲ್ಲಾದರೂ ಪಠ್ಯದ ಭಾಗಗಳಲ್ಲಿ ಯಾವುದೇ ರೀತಿಯ ಕಷ್ಟಗಳು ಅಥವಾ ಅರ್ಥವಾಗದೇ ಇದ್ದಾಗ ನಿಮ್ಮ ಶಿಕ್ಷಕರ ಸಹಾಯವನ್ನು ಪಡೆಯಲು ಹಿಂಜರಿಬೇಡಿ. ಆದಷ್ಟು ಚೆನ್ನಾಗಿ ನಿದ್ರಿಸಿ. ರಾತ್ರಿ ಚೆನ್ನಾಗಿ ನಿದ್ರಿಸಿ. ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ನಿದ್ರೆ ಬರಲಿ. ಯಾಕೆಂದ್ರೆ ಯಾವಾಗ ನಿದ್ರೆ ಕಡಿಮೆ ಆಗ್ತದೋ ಆಗ ನೆನಪಿನ ಶಕ್ತಿಯಲ್ಲಿ ಕೂಡ ಏರಿಳಿತ ಆಗಬಹುದು. ಇದರಿಂದ ನೀವು ಪಟ್ಟ ಪರಿಶ್ರಮವೆಲ್ಲ ವ್ಯರ್ಥ ಕೂಡ ಆಗಬಹುದು. ಅದೇ ರೀತಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಪರೀಕ್ಷೆ ಹತ್ತಿರ ಬಂದಂತೆ ತಿಂಡಿ ತಿನಿಸುಗಳು ಆರೋಗ್ಯಕರವಾಗಿರಬೇಕು. ಹೊರಗಿನ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ದೇಹವನ್ನು ಆದಷ್ಟು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಮತ್ತೆ ಒಂದು ಉತ್ತಮ ಅಭ್ಯಾಸ ಏನಂತ ಹೇಳಿದ್ರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿಕೊಳ್ಳುವುದು. ಕೆಲವೊಂದ್ಸಲ ಮತ್ತೊಮ್ಮೆ ಹಳೆಯ ಪ್ರಶ್ನೆಗಳು ಪುನರಾವರ್ತಿತ ಆಗಬಹುದು. ಅದಕ್ಕೆ ನೀವು ಸಿದ್ಧರಾಗಿರೋದು ಮುಖ್ಯ. ಇನ್ನು ಪರೀಕ್ಷೆ ಎಂದಾಕ್ಷಣ ಗಾಬರಿಯಾಗೋದು ಬೇಡ. ಪರೀಕ್ಷೆ ಎನ್ನುವುದು ಒಂದು ಯುದ್ಧ ಅಲ್ಲ. ಯಾವುದೇ ರೀತಿಯ ಬೇಡವಾದ ಆಲೋಚನೆಗಳಿಗೆ ಗಮನ ಕೊಡಬೇಡಿ. ಇದೊಂದು ಪರೀಕ್ಷೆ ಅಷ್ಟೇ. ಪ್ರಯತ್ನ ಪಡುವುದಷ್ಟೇ ನಮ್ಮ ಕೆಲಸ. ಪರೀಕ್ಷೆ ಬರೆಯುವಾಗಲೂ ಏನಾದರೂ ನೆನಪು ಆಗದಿದ್ರೆ ಸಮಯ ವ್ಯರ್ಥ ಮಾಡಬೇಡಿ. ಬೇರೆ ಪ್ರಶ್ನೆಗಳಿಗೆ ಉತ್ತರಿಸಿ. ಎಲ್ಲಾ ಉತ್ತರಿಸಿದ ನಂತರ ಮತ್ತೆ ನೀವು ಮರೆತಂತಹ ಪ್ರಶ್ನೆಗಳಿಗೆ ಉತ್ತರಿಸಲು ಮುಂದಾಗಿ. ಕೆಲವೊಬ್ಬರಿಗೆ ಪರೀಕ್ಷೆ ಕೊಠಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸಿಕ್ಕಾಗ ಎಲ್ಲಾ ಪ್ರಶ್ನೆಗಳನ್ನು ಒಮ್ಮೆಗೆ ಓದುವಂತಹ ಅಭ್ಯಾಸ ಇದೆ. ಪ್ರಶ್ನೆ ಪತ್ರಿಕೆ ಕೊಟ್ಟ ಕೂಡಲೇ ಪ್ರಶ್ನೆಗಳನ್ನು ಒಮ್ಮೆಗೆ ಓದುವುದು ಮತ್ತೆ ಗಾಬರಿಯಾಗುವುದು. ಇದರಿಂದ ನೀವು ಓದಿದ್ದು ಕೂಡ ಮರೆತು ಹೋಗಬಹುದು. ನೀವು ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಮೊದಲು ಪ್ರಶ್ನೆ ಪತ್ರಿಕೆ ಸಿಕ್ಕ ಕೂಡಲೇ ಒಂದು ದೀರ್ಘ ಉಸಿರಾಟ ತೆಗೆದುಕೊಂಡು ಮೊದಲ ಪ್ರಶ್ನೆಯನ್ನು ಉತ್ತರಿಸಿ. ನಂತರ ಒಂದೊಂದಾಗಿಯೇ ಉತ್ತರಿಸುತ್ತಾ ಹೋಗಿ. ಮತ್ತೊಂದು ಟಿಪ್ಸ್ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ನೀವು ಆದಷ್ಟು ಚಿಕ್ಕ ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ನೋಡಿ. ಅದಕ್ಕೆ ಮೊದಲು ಉತ್ತರಿಸಿ. ಇದರಿಂದ ಸಮಯವನ್ನು ಉಳಿಸಬಹುದು.
ಎಸ್ಸೆ ಟೈಪ್ ಇರುವಂತಹ ಪ್ರಶ್ನೆಗಳಿಗೆ ತುಂಬಾ ಸಮಯ ಬೇಕಾಗಬಹುದು. ಅದಕ್ಕೆ ಅದನ್ನು ಕೊನೆಗೆ ಉತ್ತರಿಸುತ್ತಾ ಹೋಗಿ. ಪ್ರಶ್ನೆಗಳಿಗೆ ಉತ್ತರಿಸುವಾಗ ಯಾವತ್ತೂ ಆತುರ ಬೇಡ. ಪ್ರಶ್ನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಿ. ಕೆಲವೊಂದು ಟ್ರಿಕಿ ಆಗಿರಬಹುದು, ಅದಕ್ಕೆ ಚೆನ್ನಾಗಿ ಓದಿ ಉತ್ತರಿಸಿ. ಸೊ ಇದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಿಮ್ಮ ಪರೀಕ್ಷೆಯ ತಯಾರಿ ಹಾಗೂ ನಿಮಗೆ ಉತ್ತಮ ಅಂಕಗಳೊಂದಿಗೆ ಪಾಸ್ ಆಗಲು ಕೂಡ ಸಹಾಯ ಮಾಡ್ತದೆ. ಪರೀಕ್ಷೆಯ ಬಗ್ಗೆ ಭಯ ಬೇಡ, ಪ್ರಯತ್ನ ಇರಲಿ. ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.